ಕಾಂಗ್ರೆಸ್ ಆರಂಭಿಕ ಹಂತದಲ್ಲಿ ಅಥವಾ ತನ್ನ ಮೊದಲನೇ ಪಟ್ಟಿಯಲ್ಲಿ 7 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡಿತ್ತು. ಉಳಿದಿರುವಂತದ್ದು 21 ಕ್ಷೇತ್ರಗಳನ್ನು ಬಾಕಿ ಉಳಿಸಿಕೊಂಡಿತ್ತು. ಅದು ಇವತ್ತು ಅನೌನ್ಸ್ ಆಗಬಹುದು. ಅಭ್ಯರ್ಥಿಗಳು ಯಾರು, ಸಮರಕಲಿಗಳು ಯಾರು ಅನ್ನುವಂಥದ್ದು ಇವತ್ತು ರಿವೀಲ್ ಆಗಬಹುದು ಅನ್ನುವ ಸಾಧ್ಯತೆ ಇದೆ. ಅದ್ರ ಬಗ್ಗೆ ನೋಡೋದಾದ್ರೆ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ 21 ಕ್ಷೇತ್ರಗಳ ಪೈಕಿ 17 ಕ್ಷೇತ್ರಗಳಿಗೆ ಇವತ್ತು ಅಭ್ಯರ್ಥಿಗಳನ್ನ ಅಂತಿಮ ಮಾಡಲಾಗಿದೆಯಂತೆ. ಇದೀಗ ಡಿಸಿಎಂ ಮತ್ತು ಸಿಎಂ ಸಮ್ಮುಖದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಿದೆ. ಆದರೆ 4 ಲೋಕಸಭಾ ಕ್ಷೇತ್ರಗಳು ಕಗ್ಗಂಟಾಗಿ ಉಳಿದಿದೆ. ಬಳ್ಳಾರಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಅಭ್ಯರ್ಥಿ ಇನ್ನೂ ಕೂಡ ಅಂತಿಮವಾಗಿಲ್ಲ. ಕೋಲಾರ ಹಾಗೆ ನೋಡೋದಾದ್ರೆ ಬಿಜೆಪಿಯಲ್ಲೂ ಕೂಡ ಕಗ್ಗಂಟಾಗಿದೆ. ಇವತ್ತು ಮತ್ತೊಂದು ಸುತ್ತಿನ ಚರ್ಚೆ ಮಾಡಿ ಅಂತಿಮಗೊಳಿಸೋಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಸಂಜೆ ವೇಳೆಗೆ ಎಲ್ಲ ಕ್ಷೇತ್ರಗಳಿಗೂ ಅಭ್ಯರ್ಥಿಯ ಘೋಷಣೆ ಆಗುತ್ತೆ. ಹಾಗಾದ್ರೆ ಸದ್ಯಕ್ಕೆ ಯಾವ ಕ್ಷೇತ್ರಗಳಲ್ಲಿ ಟಿಕೆಟ್ ಅಂತಿಮ ಆಗದೆ ಇದೆ ಮತ್ತೆ ಅದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಮೊದಲಿಗೆ ಕೋಲಾರದಲ್ಲಿ ಟಿಕೆಟ್ ಇನ್ನು ಕೂಡ ಕಾಂಗ್ರೆಸ್ ಫೈನಲ್ ಮಾಡಿಲ್ಲ. ಕಾರಣ ಏನು ಅಂತ ನೋಡ್ತಾ ಹೋಗೋಣ. ಕೋಲಾರದಲ್ಲಿ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಮುನಿಯಪ್ಪ ಅವರು ಪಟ್ಟು ಹಿಡಿದಿದ್ದಾರೆ. ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯಗೆ ಟಿಕೆಟ್ ಕೊಡಬೇಕು ಅಂತ ಸಿಎಂ ಪಟ್ಟು ಹಿಡಿದಿದ್ದಾರೆ. ಸೊ ಇದು ಇಬ್ಬರ ನಡುವಿನ ತಿಕ್ಕಾಟದಲ್ಲಿ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಫೈನಲ್ ಮಾಡೋಕೆ ಕಗ್ಗಂಟಾಗೆ ಉಳ್ಕೊಂಡಿರುವಂತಹ ಲಿಸ್ಟ್ ಅಲ್ಲಿ ಕೋಲಾರ ಕೂಡ ಒಂದು. ಕೋಲಾರದಲ್ಲಿ ಈಗ ಯಾರಿಗೆ ಹಾಗಾದ್ರೆ ಸಿಎಂ ಆಪ್ತನಿಗ ಅಥವಾ ಸಚಿವ ಮಹದೇವಪ್ಪ ಅವರ ಅಳಿಯನಿಗ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯಗೆ ಟಿಕೆಟ್ ಕೊಡೋಣ ಸಿಗ್ಲಿ ಅಂತ ಈ ಸಲ ಸಿಎಂ ಪಟ್ಟು ಹಿಡಿದಿದ್ದಾರೆ. ಇದು ಕೋಲಾರದ ವಿಚಾರ. ಆದ್ರೆ ನೆಕ್ಸ್ಟ್ ಬಳ್ಳಾರಿಯಲ್ಲೂ ಕೂಡ ಟಿಕೆಟ್ ಕಗ್ಗಂಟಿದೆ. ಬಳ್ಳಾರಿಯಲ್ಲಿ ಹಾಗೆ ನೋಡೋದಾದ್ರೆ ಈಗ ಆಲ್ರೆಡಿ ಶ್ರೀರಾಮುಲು ಬಿಜೆಪಿ ಅಥವಾ ಮೈತ್ರಿ ಅಭ್ಯರ್ಥಿ, ಈಗ ಅವರಿಗೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯನ್ನ ಹುಡುಕೋ ಕೆಲಸ ಕಾಂಗ್ರೆಸ್ ಮಾಡಬೇಕು. ರಕ್ಷಾರಾಮಯ್ಯ ಸಿದ್ದರಾಮಯ್ಯ ಅವರ ಬೆಂಬಲಿಗರಲ್ಲಿ ಗುರುತಿಸಿಕೊಂಡಂತವ್ರು, ಅವರಿಗೆ ಟಿಕೆಟ್ ಸಿಗ್ಲಿ ಅಂತ ಸಿದ್ದರಾಮಯ್ಯ ಅವರ ಪಟ್ಟು. ಈಗ ಮೇಲ್ನೋಟಕ್ಕೆ ಹೆಚ್ಚಿನ ಅಂದ್ರೆ ಈಗ ಹೆಸರು ಕೂಡ ಓಡಾಡ್ತಾ ಇರುವಂತದ್ದು ರಕ್ಷಾರಾಮಯ್ಯ ಅವರದೇ. ಅವರಿಗೆ ಟಿಕೆಟ್ ಸಿಗುತ್ತೆ ಆಲ್ಮೋಸ್ಟ್ ಅಂತ ಅವರು ಆಲ್ರೆಡಿ ಪ್ರಚಾರವನ್ನೆಲ್ಲ ಆರಂಭ ಮಾಡಿದ್ದಾರೆ. ನನಗೆ ಅಥವಾ ಶಿವಶಂಕರ್ ರೆಡ್ಡಿಗೆ ಟಿಕೆಟ್ ಕೊಡಿ ಅಂತ ವೀರಪ್ಪ ಮೊಯ್ಲಿ ಹಠ ಹಿಡಿದಿದ್ದಾರೆ. ಅದೀಗ ಮಾಜಿ ಸಚಿವರು ವೀರಪ್ಪ ಮೊಯ್ಲಿ ಅವರು ಈಗ ಹಠ ಹಿಡಿದಿರುವಂಥದ್ದು ಒಂದ್ ರೀತಿ ಇದು ಕೂಡ ಕಗ್ಗಂಟಾಗಿ ಉಳಿಯೋಕೆ ಕಾರಣವಾಗ್ತಾ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದು ಹೆಸರಲ್ಲ, 2 ಹೆಸರು, 3 ಹೆಸರು ರೇಸ್ನಲ್ಲಿದೆ. ಇನ್ನು ಶಾಸಕರು ಹಾಗೂ ಸಚಿವರಲ್ಲಿ ರಕ್ಷಾರಾಮಯ್ಯ ವಿಚಾರದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಕಾರ್ಯಕರ್ತರು ಮತ್ತು ಶಾಸಕರು ಹಾಗೂ ಸಚಿವರಲ್ಲಿ ರಕ್ಷಾರಾಮಯ್ಯ ಅವರಿಗೆ ಬೇಡ, ಇವರಿಬ್ಬರಲ್ಲಿ ಯಾರಿಗಾದ್ರೂ ಕೊಡಿ ಅಂತ. ಮಗದೊಂದು ಕಡೆ ಸಚಿವ ನಾಗೇಂದ್ರ ಅಥವಾ ಹಿರಿಯ ಶಾಸಕ ತುಕಾರಾಂ ಸ್ಪರ್ಧೆಗೆ ಒಲವು ಕೂಡ ಕೇಳಿ ಬರ್ತಾ ಇದೆ. ಅದನ್ನೇ ಹೇಳಿದ್ದು ಆರಂಭದಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳ ಕೊರತೆ ಉಂಟಾದ್ರೆ ಒಂದೊಂದರಲ್ಲಿ 2 3 4 ರೇಸ್ನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಬೇಕು ಅಂತ ಅಂದ್ರೆ ಬಳ್ಳಾರಿಯಲ್ಲಿ ಇದೀಗ ಕಗ್ಗಂಟು ಉಂಟಾಗಿದೆ. ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ನಾಗೇಂದ್ರ ಪಟ್ಟು ಹಿಡಿದಿದ್ದಾರೆ. ಎಲ್ಲವನ್ನ ಸಾರ್ಟ್ ಔಟ್ ಮಾಡಿ ಯಾರಿಗೆ ಫೈನಲಿ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ನೋಡಬೇಕು. ಇದು ಬಹುಶಃ ಇನ್ನೂ ಒಂದು 4 ರಿಂದ 5 ದಿನ ತಗೊಂಡ್ರು ಕೂಡ ಅಚ್ಚರಿ ಏನಿಲ್ಲ. ಮಾಜಿ ಸಂಸದ ಉಗ್ರಪ್ಪ ನನಗೆ ಟಿಕೆಟ್ ಕೊಡಿ ಅಂತ ಒತ್ತಡ ಹೇರ್ತಾ ಇದ್ದಾರಂತೆ. ಅಲ್ಲಿ ಇದೀಗ ಕಾಸ್ಟ್ ಯಾವುದು ಮತ್ತೆ ಬೆಂಬಲಿಗರ ಸಪೋರ್ಟ್ ಯಾವ ಕಡೆ ಇದೆ, ಅಲೆ ಯಾವ ರೀತಿಯಾಗಿದೆ, ಈಗ ಬಳ್ಳಾರಿಯಲ್ಲಿ ರಾಮುಲು ಅವ್ರನ್ನ ಮಣಿಸೋಕೆ ಯಾವ ಅಭ್ಯರ್ಥಿ ಸೂಕ್ತ, ಇವೆಲ್ಲವನ್ನ ಅಳೆದು ತೂಗಿ ಕಾಂಗ್ರೆಸ್ ಈಗ ಅಲ್ಲಿ ಲೆಕ್ಕಾಚಾರ ಹಾಕಿ ಟಿಕೆಟ್ ಅನ್ನ ಕೊಡಬೇಕಾಗಿದೆ. ಇನ್ನು ಚಾಮರಾಜನಗರ ಅಂತ ನೋಡೋದಾದ್ರೆ ಸಚಿವ ಮಹದೇವಪ್ಪ ಓಕೆ, ಆದ್ರೆ ಅವ್ರ ಮಗ ಬೇಡ ಅಂತ ರಾಜ್ಯ ನಾಯಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಆರಂಭದಿಂದಲೂ ಕೇಳ್ಬಂದಂತಹ ಮಾತು ಈ ಸಲ ಎಷ್ಟೋ ಜನ ಸಚಿವರುಗಳೇ ಕಂಟೆಸ್ಟ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ಅವ್ರ ಮಕ್ಕಳನ್ನ ಅಳಿಯನ್ನ ಮುಂದೆ ಬಿಡೋಕ್ ನೋಡ್ತಾ ಇದ್ದಾರೆ. ಅದರಲ್ಲಿ ಚಾಮರಾಜನಗರ ಕೂಡ ಒಂದು. ಸಚಿವ ಮಹದೇವಪ್ಪ ಅವ್ರು ನಿಂತ್ಕೊಂಡ್ರೆ ಪರವಾಗಿಲ್ಲ, ಅವ್ರ ಮಗ ಬೇಡ ಅಂತ. ಮಾಜಿ ಶಾಸಕ ನಂಜುಂಡಸ್ವಾಮಿ ಪರ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಅವರು ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬೆಂಬಲಿಗರು ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆಗೆ. ಮಾಜಿ ಶಾಸಕ ನಂಜುಂಡಸ್ವಾಮಿ ಅವರು ಮಹದೇವಪ್ಪ ಮನವೊಲಿಕೆ ಅನಿವಾರ್ಯ ಅಂತ ಸಿಎಂ ಡಿಸಿಎಂ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದಾರಂತೆ. ಸೊ ಮಹದೇವಪ್ಪ ಅವ್ರನ್ನೇ ಒಲಿಕೆ ಮಾಡಿ ನಿಮ್ಮ ಮಗ ಬೇಡ ನೀವೇ ನಿಂತ್ಕೊಳ್ಳಿ ಅಂತ ಸಚಿವರು ಮಹದೇವಪ್ಪ ಅವರು. ಹಾಗೆ ನೋಡೋದಾದ್ರೆ ಮಗ ಬೇಡ ನೀವೇ ನಿಂತ್ಕೊಳ್ಳಿ, ಕಂಟೆಸ್ಟ್ ಮಾಡಿ ಒಂದು ಟಫ್ ಫೈಟ್ ಕೊಡ್ಬೋದು ಚಾಮರಾಜನಗರದಲ್ಲಿ ಮೈತ್ರಿಗೆ ಅಂತ ಇವ್ರ ಲೆಕ್ಕಾಚಾರ.